ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಚೈನ್ ಸ್ಟಿಚ್ಚನ್ನು ಪರ್ಫೆಕ್ಟಾಗಿ ಕಲ್ತಿರೋರು ಆರಾಮಾಗಿ ಮಾಡ್ಬೋದು. ಇದು ಫುಲ್ ಥ್ರೆಡ್ ವರ್ಕೇ ಆಗಿರುತ್ತೆ. ಮಿಡಲಲ್ಲಿ ಸ್ವಲ್ಪ ಸ್ಟೋನನ್ನು ಯೂಸ್ ಮಾಡಿದ್ದೀನಿ. ಈ ವರ್ಕ್ಗೆ ಏನೇನು ಬೇಕಾಗುತ್ತೆ ಅಂದರೆ ಗ್ರೀನ್ ಕಲರ್ದು ಸೀರೆ ಕಲರ್ ಇದೆ, ಗ್ರೀನು, ಅದಕ್ಕೆ ಸೀರೆ ಕಲರ್ದು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಬ್ಲೌಸ್ ಕಲರ್ದು ಕಾಂಟ್ರಾಸ್ಟ್ ಆಗಿ ಒಂದು ಡಬಲ್ ಕಲರ್ದು ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಕುಂದನ್ ಕ್ಲಿಪ್ ಸ್ಟೋನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಹಾಗೆ ಎಲೆ ಶೇಪ್ದು ಕುಂದನ್ ತೊಗೊಂಡಿದ್ದೀನಿ. ಡಯಾಲ್ಜಿ ಕಂಪ್ನಿದು 753 ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ಮೊದಲು ಎಲೆ ಶೇಪ್ದು ಕುಂದನ್ನು ನಾನು ಹಚ್ಕೊಳ್ತಿದ್ದೀನಿ ಇಲ್ಲಿಗೆ. ಅಲ್ಲಿ ಥ್ರೆಡ್ನ ಹಾಕೋ ಅಷ್ಟೊತ್ತಿಗೆ ಇದು ಗಮ್ ಹಾಕಿ ಅಂಟಿಸ್ಕೊಳೋದ್ರಿಂದ ಒಣಗೋಗುತ್ತೆ, ಆಮೇಲೆ ವರ್ಕ್ ಮಾಡ್ಕೋಬೋದು ಅಂತ. ಮೊದಲು 2 ಲೇಯರ್ ನಾನು ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ. 2 ಲೇಯರು ಚೈನ್ ಸ್ಟಿಚ್ಚು ಜರಿ ಥ್ರೆಡ್ಡಲ್ಲಿ. ನೀವು ಬೇಕಾದರೆ 3 ಲೇಯರ್ಸು 4 ಲೇಯರ್ಸು ಹಾಕ್ಕೋಬೋದು. ಇದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಎಲ್ಲೂ ಗುಂಡು ಬರದೇ ಇರೋದ್ರಿಂದ ಸ್ಟಿಚಿಂಗ್ ಮಾಡುವಾಗ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಜಸ್ಟ್ 2 ಲೇಯರು ಜರಿ ಥ್ರೆಡ್ಡಲ್ಲಿ ಲೈನ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಲೇಯರು ಸೀರೆ ಕಲರ್ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಲ್ವಾ, ಆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಇನ್ನೊಂದು ಲೇಯರು ಅದರ ಪಕ್ಕಕ್ಕೆ ಹಾಕ್ತೀನಿ. ಇವಾಗ ಏನು ಈ ಶೇಪಲ್ಲಿ ಬರ್ಕೊಂಡಿದ್ದೀನಲ್ವ, ಟ್ರೇಸ್ ಮಾಡ್ಕೊಂಡಿದ್ದೀನಲ್ವ, ಆ ಶೇಪ್ಗೂ ನಾನು ಡಬಲ್ ಲೇಯರು ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ ಜರಿ ಥ್ರೆಡ್ಡಲ್ಲಿ. ಮುಂದೆ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ತುಂಬ ಸಿಂಪಲ್ ಆಗಿದೆ, ಹಾಗೆ ಬಜೆಟ್ ಫ್ರೆಂಡ್ಲಿ ಡಿಸೈನ್ ಅಂತಲೂ ಹೇಳ್ಬೋದು. ಕಮ್ಮಿ ಪ್ರೈಸ್ ಡಿಸೈನು. ಹಾಗೆಯೇ ಗುಂಡು ಇಷ್ಟಪಡದೇ ಇರೋವಂಥವ್ರು ಆರಾಮಾಗಿ ಈ ಡಿಸೈನ್ನ ಮಾಡಿಸ್ಕೋಬೋದು. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿರುತ್ತೆ ಈ ಡಿಸೈನು. ನೋಡಿ, ಇನ್ನೊಂದು ಲೇಯರು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾ ಇದ್ದೀನಿ. ಒನ್ ಡೇ ಅಲ್ಲಿ ಈ ಡಿಸೈನ್ನ ನೀವು ಮುಗಿಸ್ಕೋಬೋದು. ಇವಾಗ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಇನ್ನೊಂದು ಲೇಯರ್ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ. ನೋಡಿ ಈ ಥರ ಸೇಮ್ ಈಗ ಅಲ್ಲೇನು ಶೇಪ್ ಬರ್ಕೊಂಡಿದ್ದೀನಲ್ವ, ಅಲ್ಲೂ ಕೂಡ ನಾನು ಈ ಥರ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ಕೊಳ್ತಾ ಬರ್ತೀನಿ ಚೈನ್ ಸ್ಟಿಚ್ನ. ಔಟ್ಲುಕ್ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸಿಂಪಲ್ ಆ್ಯಂಡ್ ಡೀಸೆಂಟ್ ಲುಕ್ ಕೊಡುತ್ತೆ ಈ ಡಿಸೈನು. ಇವಾಗ ಮಿಡಲಲ್ಲಿ ನಾನೇನು ಪಾಣಿ ಸ್ಟಿಚ್ ಅಂತ ಕರೀತಾರೆ, ಇದಕ್ಕೆ ಫಿಲ್ಲಿಂಗ್ ಸ್ಟಿಚ್ ಮಾಡೋಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಅಲ್ಲಿ ನಾನು ಈ ಶೇಪ್ಗೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ಸ್ಮಾಲ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ ಫಿಲ್ಲಿಂಗ್ಗೆ. ನಾನು ಆಫ್ಲೈನ್ ಕ್ಲಾಸಸ್ಸಲ್ಲಿನ ಈ ವರ್ಕ್ನ ಬಿಟ್ಟಿಲ್ಲ, ಅಂದರೆ ಪಾಣಿ ಸ್ಟಿಚ್ ನಾನು ಬಿಟ್ಟಿಲ್ಲ. ಆದಷ್ಟು ಬೇಗ ನಾನು ಅದನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಹೇಗೆ ಹಾಕೋದು ಅಂತ. ಇನ್ನು ಬಿಗಿನರ್ಸ್ ಕಲಿಯೋರಿದ್ದರೆ, ಇದನ್ನ ಆಲ್ರೆಡಿ ಕಲ್ತಿರೋರಾದರೆ ಈ ಡಿಸೈನ್ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲ ನನಗೆ ಈ ಥರ ಅಂದಾಜು ಮೇಲೆ ಹಾಕ್ಕೊಳ್ಳೋಕೆ ಬರಲ್ಲ ಅಂದರೆ ಟ್ರೇಸ್ ಕೂಡ ಮಾಡ್ಕೋಬೋದು. ಅದರದ್ದು ಕೂಡ ಡಿಸೈನ್ ಸಿಗುತ್ತೆ ಆನ್ಲೈನಲ್ಲಿ, ನೀವು ಸರ್ಚ್ ಮಾಡಿ ನೋಡಿದಾಗ ಸಿಗುತ್ತೆ. ನೀವು ಅದರಲ್ಲಿ ಕೂಡ ಟ್ರೇಸ್ ಮಾಡಿಕೊಂಡು ಆಮೇಲೆ ಕೂಡ ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಳ್ಬೋದು. ನೋಡಿ, ಈ ಥರ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಇದು ಕಂಪ್ಲೀಟ್ ಆದಮೇಲೆ ಇವಾಗ ನಾನಲ್ಲಿ ಸ್ಟೋನ್ ಹಚ್ಕೊಂಡಿದ್ದೀನಲ್ವ, ಆ ಸ್ಟೋನ್ ಪಕ್ಕಕ್ಕೇನು ಎಲೆ ಶೇಪಲ್ಲಿ ಬರ್ಕೊಂಡಿದ್ದೀನಲ್ವ, ಅಲ್ಲಿ ಈ ಥರ ಮೊದಲು ಒಂದು ಲಾಂಗ್ ಚೈನ್ ಸ್ಟಿಚ್ನ ಕೊಟ್ಟು ಒಂದು ಸ್ಮಾಲ್ ಚೈನ್ ಸ್ಟಿಚ್ನ ಹಾಕಿ, ಮತ್ತೆ ರಿಟರ್ನ್ ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು ಶಾರ್ಟ್ ಸ್ಟಿಚ್ ಹಾಕಿ, ಮತ್ತು ಈ ಕಡೆ ಸೈಡು ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು ಶಾರ್ಟ್ ಸ್ಟಿಚ್ ಹಾಕಿ, ಮತ್ತೆ ರಿಟರ್ನ್ ಒಂದು ಲಾಂಗ್ ಚೈನು ಶಾರ್ಟ್ ಸ್ಟಿಚ್ ಕೊಟ್ಟು, ಮಿಡಲ್ಗೆ ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು ಶಾರ್ಟ್ ಸ್ಟಿಚ್ ಕೊಟ್ಟು,
ಮತ್ತು ಕೆಳಗಡೆ ಒಂದು ಲಾಂಗ್ ಚೈನ್ ಸ್ಟಿಚ್ ತೊಗೊಂಡು ಲಾಕ್ ಹಾಕಬೇಕು. ನೋಡಿ ಈ ಥರ ಲಾಕ್ ಹಾಕಬೇಕು. ಸೇಮ್ ಈ ಕಡೆ ಏನು ಹಾಕಿದ್ವಲ್ವ ಆ ಥರ ಲಾಂಗ್ ಚೈನ್ ಸ್ಟಿಚ್ಚು ಶಾರ್ಟ್ ಸ್ಟಿಚ್ ಹಾಕಿಬಿಟ್ಟು ಈ ಲೀವ್ಸ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಈ ಥರ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಇವಾಗೇನು ಲೀವ್ಸ್ ಡಿಸೈನ್ ಹಾಕಿದ್ವಲ್ವ ಅದಕ್ಕೆ ಸುತ್ತ ನಾವು ಔಟ್ಲೈನ್ ಕೊಡಬೇಕು. ಜರಿ ಥ್ರೆಡಲ್ಲಿ ಸ್ಮಾಲ್ ಚೈನ್ ಸ್ಟಿಚ್ನ ಹಾಕ್ತಾ ಔಟ್ಲೈನ್ ಕೊಡೋಕು ಡಬಲ್ ಲೇಯರು. ನೋಡಿ ಈ ಥರ ಏನು ಶೇಪ್ ಇದೆ ಅಲ್ವಾ ಆ ಶೇಪ್ಗೆ ನಾವು ಔಟ್ಲೈನ್ ಕೊಡಬೇಕು ಡಬಲ್ ಲೇಯರ್ ಚೈನ್ ಸ್ಟಿಚ್ ಹಾಕ್ತಾ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಇವಾಗ ಎಲ್ಲ ಲೀವ್ಸ್ನ ಇದೇ ಥರನೇ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ಥರ ಔಟ್ಲೈನ್ ಹಾಕ್ಕೊಳ್ತಾ ಕಂಪ್ಲೀಟ್ ಮಾಡ್ಕೋಬೇಕು. ಸ್ಮಾಲ್ ಚೈನ್ ಸ್ಟಿಚ್ನೇ ಹಾಕಬೇಕು. ಲಾಂಗ್ ಚೈನ್ ಸ್ಟಿಚ್ನ ಹಾಕಬಾರ್ದು, ಸ್ಮಾಲ್ ಚೈನ್ ಸ್ಟಿಚ್ನೇ ಹಾಕಬೇಕು. ಈ ಥರ ಔಟ್ಲೈನ್ ಕೊಡೋದು ಕಂಪ್ಲೀಟ್ ಆದಮೇಲೆ ಇವಾಗೇನಲ್ಲಿ ಗ್ಯಾಪ್ ಇಟ್ಟಿದ್ದೀವಲ್ವ ಆ ಶೇಪ್ ಬರ್ಕೊಂಡು ಈ ಲೀವ್ಸು ಹಾಗೆ ಸ್ಟೋನ್ ಹಚ್ಚಿದ್ದೀನಲ್ವ ಅದ್ರ ಮಿಡಲ್ಗೆ ನಾನು ಇವಾಗ ಕುಂದನ್ನು ಮೀಡಿಯಮ್ ಸೈಜ್ದು ಕುಂದನ್ನು ಅಂಟಿಸ್ಕೊತೀನಿ. ಸ್ಟಾರ್ಟಿಂಗ್ ಏನೇನು ಬೇಕು ಮೆಟೀರಿಯಲ್ಸ್ ಅಂತ ತೋರಿಸಿದ್ನಲ್ಲ ಆ ಕುಂದನ್ನು ಅಂಟಿಸ್ಕೋಬೇಕು. ನೋಡಿ ಈ ಥರ ಸ್ಮಾಲ್ ಸೈಜ್ದು ಗೋಲ್ಡ್ ಕ್ಲಿಪ್ ಸ್ಟೋನ್ನ ನಾನು ರೌಂಡ್ ಶೇಪ್ದು ಅಂಟಿಸ್ಕೊಳ್ತಾ ಇದ್ದೀನಿ. ಇವಾಗ ಆ ಎಲೆ ಶೇಪ್ದೇನು ಸ್ಟೋನ್ ಅಂಟಿಸ್ಕೊತಿದ್ವಲ್ಲ ಅದಕ್ಕೆ ನಾನು ಕಾಂಟ್ರಾಸ್ಟಾಗಿ ತೊಗೊಂಡಿದ್ನಲ್ವಾ ಬ್ಲೌಸ್ ಕಲರ್ದು ಹಾಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ದು ಆ ಎರಡೂ ಕಲರ್ದು ಥ್ರೆಡ್ ತೊಗೊಂಡು ನಾನು ಅದಕ್ಕೆ ಡಬಲ್ ಲೇಯರ್ದು ಚೈನ್ ಸ್ಟಿಚ್ ಔಟ್ಲೈನ್ ಕೊಟ್ಕೊಳ್ತೀನಿ. ನೋಡಿ ಈ ಥರ ಚೈನ್ ಸ್ಟಿಚ್ದು ಔಟ್ಲೈನ್ ಕೊಟ್ಕೊತೀನಿ. ನೋಡಿ ಈ ಥರ ಸ್ಟೋನ್ ಔಟ್ಲೈನ್ ಕೊಟ್ಟದ್ದು ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಗೋಲ್ಡ್ ಕಲರ್ದು ಜರಿ ಥ್ರೆಡ್ ತೊಗೊಂಡು ಮತ್ತು ಈ ಲೀವ್ಸ್ ಸ್ಟೋನ್ ಏನು ಹಾಕ್ಕೊಂಡಿದ್ದೀನಲ್ವ ಆ ಸ್ಟೋನ್ ಸರೌಂಡ್ಗೆ ನಾನು ಮತ್ತೆ ಗೋಲ್ಡ್ ಜರಿ ಥ್ರೆಡಲ್ಲಿ ಡಬಲ್ ಲೇಯರ್ ಚೈನ್ ಸ್ಟಿಚ್ ಹಾಕ್ತಾ ಔಟ್ಲೈನ್ ಕೊಡ್ತೀನಿ. ನೋಡಿ ಈ ಥರ ಡಬಲ್ ಲೇಯರು ಚೈನ್ ಸ್ಟಿಚ್ಚಲ್ಲಿ ಔಟ್ಲೈನ್ ಕೊಟ್ಕೊಳ್ತೀನಿ. ಇನ್ನು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಒಳ್ಳೊಳ್ಳೆ ನ್ಯೂ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡುತ್ತೀನಿ. ಹಾಗೆ ಕ್ಲಾಸಸ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಕ್ಲಾಸಸ್ ಇದ್ದಾವೆ ಅವನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನಾನು ಏನು ಕುಂದನ್ ಅಂಟಿಸ್ಕೊಂಡಿದ್ನಲ್ವ ಮೀಡಿಯಮ್ ಸೈಜ್ದು ಆ ಸ್ಟೋನ್ ಸರೌಂಡು ಮತ್ತು ನಾನು 2 ಲೇಯರು ಚೈನ್ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಗೋಲ್ಡ್ ಜರಿ ಥ್ರೆಡಲ್ಲಿ. ನೋಡಿ ನಾನಿವಾಗ ಔಟ್ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಔಟ್ಲುಕ್ಕು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.